ಗುಬ್ಬಿ ಪಟ್ಟಣದ ಶುಭೋದಯ ಶಾಲಾ ಮಕ್ಕಳೊಂದಿಗೆ ಸಾರ್ವಜನಿಕ ರಸ್ತೆಗಳಲ್ಲಿ ಮಾದಕ ವಸ್ತುಗಳ ಬಳಕೆಯಿಂದಾಗುವ ದುಷ್ಪರಿಣಾಮಗಳ ಬಗ್ಗೆ ಜಾಗೃತಿ ಮೂಡಿಸುವ ನಿರಂತರ ಅಭಿಯಾನ ಆರಂಭವಾಗಿದೆ. ಈ ಜಾಗೃತಿ ಜಾಥಾವು ಶುಭೋದಯ ಶಾಲೆಯಿಂದ ಹೊರಟು ತಾಲೂಕು ಕಚೇರಿ ತಲುಪಿ ಅಲ್ಲಿಂದ ರಾಯವಾರ ರಸ್ತೆ ಮೂಲಕ ಮತ್ತೆ ಶುಭೋದಯ ಶಾಲೆಗೆ ತಲುಪಿತು. ಈ ಬೃಹತ್ ಜಾಥಾಗೆ ತಹಶೀಲ್ದಾರ್ ಆರತಿ ಬೀರವರು ಚಾಲನೆ ನೀಡಿದರು. ತುರ್ತು ಸಂದರ್ಭಗಳಲ್ಲಿ ಸಹಾಯಕ್ಕಾಗಿ 112ಕ್ಕೆ ಕರೆ ಮಾಡಿ. ಡ್ರಗ್ಸ್ ಮಾಫಿಯಾ ಕುರಿತು ಯಾವುದೇ ಮಾಹಿತಿ ಇದ್ದರೆ ತಕ್ಷಣ ಪೊಲೀಸ್ ಠಾಣೆಗೆ ತಿಳಿಸಿ ಎಂದು ತಹಶೀಲ್ದಾರ್ ಆರತಿ ಬೀರವರು ಸಾರ್ವಜನಿಕರಲ್ಲಿ ಮನವಿ ಮಾಡಿದರು. ನಶಾಮುಕ್ತ ಅಭಿಯಾನದ ಅಡಿಯಲ್ಲಿ ಮಾದಕ ವಸ್ತುಗಳ ವಿರುದ್ಧ ನಿರಂತರ ಹೋರಾಟ ನಡೆಸಲು ಪ್ರತಿಜ್ಞೆ ಮಾಡಲಾಯಿತು. ಇತ್ತೀಚಿನ ದಿನಗಳಲ್ಲಿ ಯುವಕರು ತಾತ್ಕಾಲಿಕ ಸುಖಕ್ಕಾಗಿ ತಂಬಾಕು, ಬೀಡಿ, ಸಿಗರೇಟ್ ಹಾಗೂ ಗಾಂಜಾ, ಹೆರಾಯಿನ್, ಅಫೀಮು ಮುಂತಾದ ಮಾದಕ ವಸ್ತುಗಳಿಗೆ ಬಲಿಯಾಗಿ ತಮ್ಮ ಭವಿಷ್ಯವನ್ನೇ ಹಾಳು ಮಾಡಿಕೊಳ್ತಾ ಇದ್ದಾರೆ. ಮಾನಸಿಕ ಒತ್ತಡಕ್ಕೊಳಗಾಗಿ ಅಪರಾಧ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುತ್ತಿರುವುದು ನಿಜಕ್ಕೂ ಕಳವಳಕಾರಿ ಸಂಗತಿ. ಭಾರತವು ನಶಾಮುಕ್ತ ದೇಶವಾಗಬೇಕಾದರೆ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಮಾದಕ ವ್ಯಸನಿಗಳಾಗುವ ಮುನ್ನವೇ ಎಚ್ಚೆತ್ತುಕೊಳ್ಳಬೇಕು. ಯುವ ಜನರು ಮಾನಸಿಕ ಚಂಚಲತೆಗೆ ಒಳಗಾಗದೆ ನೆಮ್ಮದಿಯ ಜೀವನ ನಡೆಸಲು ಕುಟುಂಬದಲ್ಲಿ ಮೊದಲು ನಿರ್ಮಲ ವಾತಾವರಣವಿರಬೇಕು. ಕುಟುಂಬದಿಂದಲೇ ಒಳ್ಳೆಯ ಸಂಸ್ಕಾರ ಸಿಕ್ಕರೆ ಯುವಕರು ಸರಿದಾರಿಯಲ್ಲಿ ಸಾಗಲು ಸಾಧ್ಯ ಎಂದು ಅಧಿಕಾರಿಗಳು ಕಿವಿಮಾತು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ವೃತ್ತ ನಿರೀಕ್ಷಕರಾದ ರಾಘವೇಂದ್ರ, ಸಬ್ ಇನ್ಸ್ಪೆಕ್ಟರ್ ರಾಜೇಶ್ವರಿ ಹಾಗೂ ಹೆಡ್ ಕಾನ್ಸ್ಟೇಬಲ್ ಪಿಎಸ್ಐ ಶ್ಯಾಮರಾಜ್ ಉಪಸ್ಥಿತರಿದ್ದು ಶಾಲಾ ಮಕ್ಕಳು ಮತ್ತು ಶಿಕ್ಷಕರು ಅತ್ಯಂತ ಉತ್ಸಾಹದಿಂದ ಭಾಗವಹಿಸಿದ್ರು. ವರದಿ ಫೈರೋಸ್ ಪಾಷಾ, ಬುಕ್ಕಾಪಟ್ಟಣ. ಯಾಕೆ ಅಂದ್ರೆ ನೀವು ನೋಡ್ತಾ ಇರ್ತೀರ ಪ್ರತಿದಿನ ನ್ಯೂಸ್ ಪೇಪರು, ಟಿವಿ ಚಾನೆಲ್ಸ್ ಅಲ್ಲೆಲ್ಲ ಟೀನೇಜ್ ಮತ್ತೆ ಯೂತ್ ಏನಿದ್ದಾರೆ ತುಂಬಾ ಜನ ಅಟ್ರಾಕ್ಟ್ ಆಗ್ತಾ ಇದ್ದಾರೆ ಟುವರ್ಡ್ಸ್ ಡ್ರಗ್ಸ್. ಅಂಡ್ ನಾವು ಸ್ಟೇಷನರಿ ಐಟಮ್ ಏನು ಬಳಸ್ತೀವಿ ನಿಮಗೂ ಗೊತ್ತು, ವೈಟ್ನರ್ ಇಂದ ಹಿಡಿದು ಪ್ರತಿಯೊಂದು ಐಟಮ್ ಅಲ್ಲಿ ನಾರ್ಕೋಟಿಕ್ ಡ್ರಗ್ಸ್ ರಿಲೇಟೆಡ್ ಏನಿರುತ್ತೆ ಆ ಅಂಶ ಇರುವಂತ ವಸ್ತುಗಳು ಟೀನೇಜರ್ಸ್ ತುಂಬಾ ಬಳಸ್ತಾ ಇದ್ದಾರೆ, ಹೌದಲ್ವಾ? ಸೊ ಅದನ್ನ ಅವಾಯ್ಡ್ ಮಾಡಬೇಕು. ನಿಮ್ಮ ಏಜ್ ಪಾಪ್ಯುಲೇಷನ್ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಅಂಡ್ ಮೋಸ್ಟ್ ಆಫ್ ದ ಕ್ರೈಮ್ಸ್ ಈಗೇನು ನಡೀತಾ ಇದೆ ನೀವು ನೋಡಿರ್ತೀರ, ಈ ಸ್ಪೆಷಲಿ ಟೀನೇಜ್ ಅಲ್ಲಾಗಿರಲಿ ಯೂತ್ ವಿತಿನ್ 30 ಇಯರ್ಸ್ ಏನಾಗಿದ್ದಾರೆ ಈ ಡ್ರಗ್ಸ್ ಇನ್ಫ್ಲೂಯೆನ್ಸ್ ಇಂದ ತುಂಬಾ ನಿಮ್ಮಲ್ಲಿ ಇಂಬ್ಯಾಲೆನ್ಸ್ ಆಗುತ್ತೆ. ಒಂದು ವ್ಯಕ್ತಿಯಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಅನ್ನೋ ಒಂದು ಕನ್ಸೈನ್ಸೇ ಕಳ್ಕೊಂಡ್ಬಿಡ್ತಾನೆ. ಸೊ ಇದರಿಂದನೇ ತುಂಬ ನಮ್ಮಲ್ಲಿ ಏನಿದೆ ಕ್ರೈಮ್ ಆ್ಯಕ್ಟಿವಿಟೀಸು ತುಂಬ ರೈಸ್ ಆಗ್ತಾ ಇದೆ. ಇಲಾಖೆ ವತಿಯಿಂದ ಸೊ ನಶೆ ಮುಕ್ತ ತುಮಕೂರು ಅಭಿಯಾನ ನಮ್ಮ ಜಿಲ್ಲೆಯಲ್ಲಿ ಸ್ಪೆಷಲಿ ಬೆಂಗಳೂರು ಆದಮೇಲೆ ನಾವು ನೋಡಿದ್ವಿ ಮನೆಯೆಲ್ಲ. ತುಮಕೂರಲ್ಲಿ ಹೈ ಇನ್ಫ್ಲುಯೆನ್ಸ್ ಇದೆ. ಎಜುಕೇಷನ್ ಸಿಟಿ ಅಂತ ಏನು ಹೆಸರು, ಎಜುಕೇಷನ್ ಜಿಲ್ಲೆ ನಮ್ಮದು ತುಮಕೂರು ಡಿಸ್ಟ್ರಿಕ್ಟ್ ನಿಮಗೂ ಗೊತ್ತು, ಶೈಕ್ಷಣಿಕ ನಗರ ಅಂತ ಕರೀತಾರೆ. ಸೊ ಇಲ್ಲಿ ತುಂಬ ಇನ್ಫ್ಲುಯೆನ್ಸ್ ಸ್ಪೆಷಲಿ ಮಕ್ಕಳಲ್ಲಿ. ಆದ್ದರಿಂದ ಇದು ನೀವು ನಿಮ್ಮ ನೇಬರ್ಸ್ ಆಗಿರಲಿ ಇಲ್ಲ ನಿಮ್ಮ ಫ್ರೆಂಡ್ಸು, ಸೀನಿಯರ್ಸು ಈ ಥರ ನಿಮ್ಗೆ ಯಾರಿಗಾದರೂ ಬಂದರೆ ಅವ್ರ ಪೇರೆಂಟ್ಸ್ಗೆ ಇಲ್ಲ ನಮ್ಮ ಇಲಾಖೆಗೆ ಮಾಹಿತಿ ಕೊಡಬೇಕು. ನೀವು ಒಂದು ವ್ಯಕ್ತಿ ನಾರ್ಮಲ್ ಆಗಿ ಬಿಹೇವ್ ಮಾಡೋ ವ್ಯಕ್ತಿ ಯಾಗೋ ಒಂಥರ ಬಿಹೇವ್ ಮಾಡ್ತಾ ಇದ್ದಾನೆ, ಅಬ್ನಾರ್ಮಲ್ ಬಿಹೇವಿಯರ್ ತೋರಿಸ್ತಾ ಇದ್ದಾನೆ, ಮನುಷ್ಯರ ಜೊತೆ ಚೆನ್ನಾಗಿ ಮಾತಾಡ್ತಾ ಇಲ್ಲ, ತುಂಬ ಬೇಗ ಕೋಪ ಬರುತ್ತೆ, ಇಲ್ಲ ನಾವು ಏನೇ ಮಾತಾಡ್ತಾ ಇದ್ರು ರಿಯಾಕ್ಟ್ ಮಾಡ್ತಾ ಇಲ್ಲ ಏನಕ್ಕೂ ಅಂತ ನಮ್ಗೆ ಅನ್ನಿಸ್ದಾಗ ನೀವು ಅವ್ರ ಪೇರೆಂಟ್ಸ್ ಗಮನಕ್ಕೆ ಇಲ್ಲ ಕಾಲೇಜಲ್ಲಿ ಟೀಚರ್ಸ್ ಗಮನಕ್ಕೆ ಇಲ್ಲ 112ಗೆ ಕರೆ ಮಾಡಿ ನಮ್ಮ ಪೊಲೀಸ್ ಇಲಾಖೆ ಗಮನಕ್ಕೆ ತಂದಾಗ ಅಟ್ಲೀಸ್ಟ್ ಅವ್ರಿಗೆ ನಾವು ಇದನ್ನು ಮಾಡಿಸಿ ಸೈಕಾಲಜಿಕಲ್ ಟ್ರೀಟ್ಮೆಂಟ್ ಮಾಡಿ